ಮಕ್ಕಳು ಓಡುತ್ತಾರೆ. ನಿಂಗೆ ಯಾವ ಆಟ ಇಷ್ಟ ಮೇಘ? ನನಗೆ ಬ್ಯಾಡ್ಮಿಯೋ ಮಕ್ಕಳು. ಹೌದು ಅಕ್ಕ, ನೀವು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೇವೆ. ಮೇಘ, ಇವತ್ತು ಪ್ಲೇ ಗ್ರೌಂಡ್ಗೆ ತುಂಬಾ ಜನ ಬಂದಿದ್ದಾರೆ ಅಲ್ವಾ? ಹೌದು ಅರ್ಜುನ್, ಶಾಲೆಗೆ ರಜೆ ಇದೆ ಅಲ್ವಾ, ಅದಕ್ಕೆ ಎಲ್ಲರೂ ಆಟ ಆಡೋಕೆ ಬಂದವ್ರೆ. ನಂಗೆ ಕ್ರಿಕೆಟ್ ಆಡ್ಬೇಕು ಅನ್ಸುತ್ತೆ, ಆದ್ರೆ ಬಾಲ್ ತಗೊಂಡ್ ಬರೋದು ಮರೆತೇ ಬಿಟ್ಟೆ. ಸರಿ ಬಿಡು, ಸ್ವಿಂಗ್ ಆಡೋಣ. ಸ್ವಿಂಗ್ ಆಡಿದ್ರೆ ತುಂಬಾ ಖುಷಿಯಾಗುತ್ತೆ. ನಿಂಗೆ ಯಾವ ಆಟ ಇಷ್ಟ ಮೇಘ? ನನಗೆ ಬ್ಯಾಡ್ಮಿಂಟನ್ ಮತ್ತೆ ಸ್ಕಿಪ್ಪಿಂಗ್ ತುಂಬಾ ಇಷ್ಟ. ನಿನಗೆ? ನನಗೆ ಕ್ರಿಕೆಟ್, ಫುಟ್ಬಾಲ್, ಆದ್ರೆ ಓಡೋದಿಕ್ಕೆ ಮಾತ್ರ ಸ್ವಲ್ಪ ಸೋಮಾರಿತನ ಇದೆ. ಅಲ್ಲಿಗೆ ಶೀಲಾ ಅಕ್ಕ ಮತ್ತು ಲತಾ ಅತ್ತೆ ನಡೆದುಕೊಂಡು ಬರುತ್ತಾರೆ. ಅಯ್ಯೋ ಮಕ್ಕಳೇ, ಚೆನ್ನಾಗಿ ಆಟ ಆಡ್ತಿದ್ದೀರಾ? ಹೌದು ಅಕ್ಕ, ನೀವು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೇವೆ. ಇವತ್ತು ಆಟ ಆಡುವ ಮಕ್ಕಳನ್ನ ನೋಡಿದ್ರೆ ನಮಗೂ ಖುಷಿಯಾಗುತ್ತೆ. ಅತ್ತೆ, ನೀವು ಚಿಕ್ಕವರಿದ್ದಾಗ ಯಾವ ಆಟ ಆಡ್ತಾ ಇದ್ರಿ? ಅಯ್ಯೋ, ನಾವು ಗಿಟ್ಟಿ, ಕೋಲಾಟ, ಕಣ್ಣಾಮುಚ್ಚಾಲೆ ಆಡ್ತಿದ್ದೆವು. ಆಗ ಮೊಬೈಲ್ ಇರಲಿಲ್ಲ. ನಿಜವಾಗ್ಲೂ ಮೊಬೈಲ್ ಇಲ್ದೆ ಬೇಸರ ಆಗಲಿಲ್ಲವಾ? ಇಲ್ಲಮ್ನ, ಆಗ ಸ್ನೇಹಿತರು, ಆಟ, ಮಾತುಗಳೇ ನಮ್ಮ ಮನರಂಜನೆ. ಅದಕ್ಕೆ ನೀವು ಎಲ್ಲರೂ ಆರೋಗ್ಯವಾಗಿದ್ದೀರಾ ಅನಿಸುತ್ತೆ. ಹೌದು ಮಗ, ಹೊರಗಡೆ ಆಟ ಆಡೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅಕ್ಕ, ಮಕ್ಕಳು ದಿನವೂ ಪ್ಲೇ ಗ್ರೌಂಡ್ಗೆ ಬರಬೇಕಾ? ಖಂಡಿತ, ದಿನಕ್ಕೆ ಸ್ವಲ್ಪ ಸಮಯ ಆದ್ರೂ ಆಟ ಆಡಬೇಕು. ಅದು ಮನಸ್ಸಿಗೂ ಒಳ್ಳೆಯದು. ನಾವು ಇವತ್ತು ಓಟದ ಸ್ಪರ್ಧೆ ಮಾಡೋಣ ಮೇಘ. ಸರಿ ಅಕ್ಕ. ಅತ್ತೆ, ನೀವು ರೆಫರಿ ಆಗ್ತೀರಾ? ಓಕೆ, ರೆಡಿ, 1, 2, 3. ಮಕ್ಕಳು ಓಡುತ್ತಾರೆ. ಚೆನ್ನಾಗಿ ಓಡ್ತಿದ್ದೀರಾ, ಶಭಾಷ್. ಮಕ್ಕಳು ಹಿಂತಿರುಗಿ ಬರುತ್ತಾರೆ. ತುಂಬಾ ಫನ್ ಆಯ್ತು. ನಾಳೆಯೂ ಇದೇ ಟೈಮಿಗೆ ಬರೋಣ ಅಲ್ವಾ? ಖಂಡಿತ, ಆಟ ಆಡದೆ ದಿನವೇ ಪೂರ್ಣ ಆಗಲ್ಲ. ಮಕ್ಕಳೇ, ಆಟ ಆಡಿದ ಮೇಲೆ ನೀರು ಕುಡಿಯೋದನ್ನು ಮರೆಬಿಡಬೇಡಿ. ಮತ್ತು ಪ್ಲೇ ಗ್ರೌಂಡ್ ಸ್ವಚ್ಛವಾಗಿಟ್ಟುಕೊಳ್ಳಿ. ಸರಿ ಅಕ್ಕ. ಸರಿ ಅತ್ತೆ. ಇವತ್ತು ಪ್ಲೇ ಗ್ರೌಂಡ್ನಲ್ಲಿ ಆಟ ಆಡಿದ್ರಿಂದ ದಿನ ತುಂಬಾ ಚೆನ್ನಾಗಿದೆ. ಹೌದು, ಆಟ, ಸ್ನೇಹ, ಮಾತು ಎಲ್ಲ ಇದ್ದರೆ ಜೀವನ ಸುಂದರ. ಅಂಕಲ್, ಆಂಟಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಾ? ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.